ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ಭಾರತಕ್ಕೆ ಹಲವು ಸಂಕಷ್ಟಗಳನ್ನು ತಂದೊಡ್ಡಿದೆ. ಅದರಲ್ಲಿ ಭಾರತಕ್ಕೆ LPG ಕೊರತೆ ಬಹಳ ಉಂಟಾಗಿದೆ. ನಾವೀಗ ನೋಡ್ಬೋದು ಬಳ್ಳಾರಿಯಲ್ಲ ನಾ ಮೋಕ ರೋಡ್ ನಲ್ಲಿ LPG ಒಂದು ಬ್ಯಾಂಕ್ ಮುಂದೆ ನಾವು ಇದೀವಿ. ಇಲ್ಲಿ ನೋಡ್ಬೋದು ಕ್ಯೂ ಆಟೋ ಚಾಲಕರು ಎಷ್ಟು ಜನ ನಿಂತಿರೋದು. ದಿನನಿತ್ಯದ ಒಂದು ಪರದಾಟ ಇದಾಗಿದೆ. ಬಳ್ಳಾರಿಯಲ್ಲಿ ಸುಮಾರು 7 LPG ಬ್ಯಾಂಕ್ಗಳಿದೆ. ಅದರಲ್ಲಿ 6 ಬಂದ್ ಆಗಿದೆ, ಒಂದು ಮಾತ್ರ ಇವತ್ತು ರನ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಕೂಡ ಈಗ ಗ್ಯಾಸ್ ಅಭಾವ ಸೃಷ್ಟಿ ಆಗ್ತಾ ಇದೆ ಅನ್ನೋದು ಹೇಳ್ತಾ ಇದ್ದಾರೆ. ಕೇವಲ ಈಗ 300-400 ಲೀಟರ್ ಮಾತ್ರ ನಮ್ಮಲ್ಲಿ ಇದೆ. ಇನ್ನೊಂದು ತಾಸು 2 ತಾಸಲ್ಲಿ ಬಂದ್ ಆಗ್ತದೆ ಅನ್ನೋ ಮಾತನ್ನು ಕೂಡ ಇಲ್ಲಿನ ಪೆಟ್ರೋಲ್ ಬಂಕ್ ಸಿಬ್ಬಂದಿ ಕೂಡ ಹೇಳ್ತಾ ಇದ್ದಾರೆ. ಇಲ್ಲೊಬ್ಬ ಆಟೋ ಚಾಲಕರು ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಅವ್ರದ್ದು ಏನ್ ಸಮಸ್ಯೆ ಇದೆ ಅಂತ ಹೇಳಿ. ಸರ್ ನಮಸ್ಕಾರ. ನಮಸ್ತೆ ಸರ್, ಏನ್ ಸಮಸ್ಯೆ ಆಗ್ತದೆ ಸರ್ ಈಗ ನಿಮ್ಗೆ ಬಳ್ಳಾರಲ್ಲಿ? ತುಂಬಾ ಸಮಸ್ಯೆ ಅಣ್ಣ. ಗ್ಯಾಸ್ ಸಲುವಾಗಿ ತುಂಬಾ LPG ಗ್ಯಾಸ್ ತುಂಬಾ ಸಮಸ್ಯೆ ಐತೆ. ಇದೆಲ್ಲ ಆಟೋ ಚಾಲಕರಿಗೆ ಬಹಳ ನೋವು, ಬಹಳ ಬೇಜಾರಾಗ್ಬಿಟ್ಟೈತೆ. ಯಾಕಂದ್ರೆ ಇಷ್ಟು ದೂರ ಬಂದು ಗ್ಯಾಸ್ ಹಾಕೋಬೇಕು. ಇಲ್ಲಿ ದುಡಿಕೆ ನೋಡಿದ್ರೆ ಅಲ್ಲಿಗೆ ಐತೆ. ಇದ್ರ ಸಮಸ್ಯೆ ಆಟೋ ಗ್ಯಾಸ್ ಕೂಡ ಹೆಚ್ಚಾದ್ರೂ ಕೂಡ ಗ್ಯಾಸ್ ಸಿಗುವಲ್ದು. ಮೇನ್ ಗ್ಯಾಸ್ ನೋವು ಬಹಳ ಬಳ್ಳಾರಿ ದಿನಕ್ಕೊಂದು ಪೆಟ್ರೋಲ್ ಬಂಕ್ ಬಂದ್ ಆಗ್ತದೆ ನಿಮ್ಗೆ? ಹೌದ್ರಿ. ಇಲ್ಲ, ಎಲ್ಲಾ ಕಡೆ ಪೆಟ್ರೋಲ್ ಬಂಕ್ ಬಂದ್ ಆಗ್ತದ. ಗ್ಯಾಸ್ LPG ಬ್ಯಾಂಕ್ ಹೌದು. ಗ್ಯಾಸ್ ಇಲ್ಲ ಸಲುವಾಗಿ ತೊಂದ್ರೆ ಸಲುವಾಗ ಇಲ್ಲಿ ಒಂದು ಮೋಕ ರೋಡಿಗೆ ಒಂದು ಐತಿ. ಇವಾಗ ಇದು ಯಾವಾಗ ಬಂದ್ ಆಗ್ತದ ಗೊತ್ತಿಲ್ಲ. ಇನ್ನ ಸ್ಟಾಕ್ ಎಷ್ಟೈತಿ ಅಂತ ಗೊತ್ತಿಲ್ಲ. ಒಟ್ಟು ನಿನ್ನೆದ ಇವರು ಮಾಡ್ತದಾರ. ನಮ್ಮ ಆಟೋ ಚಾಲಕರು 2 ತಾಸು 3 ತಾಸು ಲೈನ್ ನಲ್ಲಿ ಬಂದು ಗ್ಯಾಸ್ ಹಾಕೊಂತದಾರ. ಹಾಕೊಂಡ್ ಅವ್ರು ದುಡಿಯೋದೇನು ಮಾಡೋದೇನು ಬಹಳ ಕಷ್ಟ ಆಗ್ಬಿಟ್ಟೈತೆ. 3 ತಾಸು ಇಲ್ಲೇ ಕಳೆದ್ಬಿಟ್ರೆ ದುಡಿಯೋದು ಬಹಳ ಕಷ್ಟ ಆಗ್ಬಿಟ್ಟೈತೆ. ಇದು ಎಲ್ಲಿ ತರ ಆಗ್ತದೆ ಗೊತ್ತಾಗವಲ್ದು. ಸೊ ಇದು ಇಲ್ಲಿನ ಆಟೋ ಚಾಲಕರು ಹೇಳೋ ಮಾತು. ನಮಗೆ ಬಹಳ ಇಲ್ಲಿ ವೇಟ್ ಮಾಡೋದು ಬಹಳ ಕಷ್ಟ ಆಗ್ತದೆ. ಅದ್ರಲ್ಲಿ ಬೇರೆ ಇಲ್ಲಿ ಟೈಮಿಂಗ್ ಕೂಡ ಹಾಕಿದ್ದಾರೆ. ಬೆಳಗ್ಗೆ 6 ಗಂಟೆಲಿಂದ ರಾತ್ರಿ 10 ಗಂಟೆವರೆಗೆ ಮಾತ್ರ ಇಲ್ಲಿ LPG ಗ್ಯಾಸ್ ಸಿಗ್ತಾ ಇದೆ. ಅದು 500 ರೂಪಾಯಿ ಮಿತಿ ಮಾತ್ರ ಇದೆ. ಈ ಬಗ್ಗೆ ಒಬ್ಬ ಇಲ್ಲಿನ ಸಿಬ್ಬಂದಿ ಇದ್ದಾರೆ, ಒಬ್ರು ಅವ್ರ ಮ್ಯಾನೇಜರ್ ಇದ್ದಾರೆ, ಅವ್ರು ಮಾತಾಡ್ಸೋ ಹೋಗ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಏನ್ ಟೈಮಿಂಗ್ಸ್ ಹಾಕಿದ್ರಲ್ಲ ಸರ್, ಏನ್ ಸರ್ ಅದು ಎದಕ್ಕೆ ಹಾಕಿದ್ರೆ? ಬೆಳಿಗ್ಗೆ 6 ಗಂಟೆಗೆ ಓಪನ್ ಮಾಡ್ತೀವಿ, ನೈಟ್ 10 ಗಂಟೆಗೆ ಕ್ಲೋಸ್ ಮಾಡ್ತೀವಿ. ಕನಿಷ್ಠ ಪಕ್ಷ ಏನಿಲ್ಲ ಅಂದ್ರೂ 13-14 ತಾಸು ಕಂಟಿನ್ಯೂ ಇರುತ್ತೆ. ಸರ್, ಈಗ ಬೆಲೆಯಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಗಿದೆ ಹೆಂಗೆ ಸರ್? ಏನಿಲ್ಲ ಸರ್, ಅದು ಗೌರ್ಮೆಂಟ್ ರೇಟ್ ಏನಿದೆ ಅದೇ ಕೊಡ್ತಾ ಇದೆ. 93 ರೂಪಾಯಿ 54 ಪೈಸೆ ಗೌರ್ಮೆಂಟ್ ರೇಟ್ ಇದೆ. ನಿನ್ನೆ DC ಸಾಹೇಬ್ರು ಬಂದಿದ್ರು, ಅವರೆಲ್ಲ ಎನ್ಕ್ವೈರಿ ಮಾಡಿದ್ರು, ನಮ್ಮೆಲ್ಲ ಡಾಕ್ಯುಮೆಂಟ್ ಚೆಕ್ ಮಾಡಿದ್ರು. ಎಲ್ಲ ನೋಡ್ಬಿಟ್ಟು ಆಯ್ತಪ್ಪ ನಿಮ್ದು ಗೌರ್ಮೆಂಟ್ ಏನ್ ಅವೈಲೇಬಲ್ ಇದೆ ಅಷ್ಟು ಮಾಡ್ರಿ ಅಂತ ಹೇಳಿದ್ರು. ಸ್ಟಾಕ್ ಎಷ್ಟಿದೆ ಸರ್ ನಿಮ್ಮಲ್ಲಿ? ಸರ್ ಈಗ ಸದ್ಯ 400 ಇದೆ ಸರ್. ಇನ್ನೊಂದು ಅರ್ಧ ಗಂಟೆ ಆಗ್ಬೋದು ಅಷ್ಟೇ. ಕ್ಲೋಸ್ ಆಗಿದೆ. ನಿನ್ನೆ ಕಂಟಿನ್ಯೂ ಹಾಕಿದೀವಿ. ಬೆಳಿಗ್ಗೆಯಿಂದ ರಾತ್ರಿ 10-20 ಹಾಕಿದೀವಿ. ಈಗ ಬಳ್ಳಾರಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಬಂಕ್ಗಳು ಬಂದ್ ಆಗಿದೆ, ನಿಮ್ದೊಂದು ನಡೀತಾ ಇದೆ. ಈಗ ಎಲ್ಲ ನಿಮ್ಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ, ಒತ್ತಡ ಜಾಸ್ತಿ ಆಗಿದೆ ಅಲ್ವಾ? ಆಗುತ್ತೆ ಸರ್, ಮತ್ತೆ ಏನ್ ಮಾಡಕ್ಕಾಗುತ್ತೆ, ಸುಧಾರಿಸಬೇಕು ತಾನೆ. ನಿಮ್ ಸ್ಟಾಕ್ ಯಾವಾಗ ಬರ್ಬೋದು ಸರ್? ಸರ್ ಇನ್ನೊಂದ್ 2 ಸಲ ಬರುತ್ತೆ. ಇನ್ನೊಂದ್ 2 ದಿನ. ಇದು ಇಲ್ಲಿನ ಪೆಟ್ರೋಲ್ ಬಂಕ್ ಮ್ಯಾನೇಜರ್ ಅವ್ರು ಹೇಳೋ ಮಾತು. ಇನ್ನೊಂದು 2 ಗಂಟೆಯಲ್ಲಿ ಇಲ್ಲಿನ ಗ್ಯಾಸ್ ಖಾಲಿ ಆಗ್ತದೆ. ಸೊ ತದನಂತರ ಮತ್ತೆ ನೆಕ್ಸ್ಟ್ ಸ್ಟಾಕ್ ಬರೋವರೆಗೂ ಇಲ್ಲಿನ ಆಟೋ ಚಾಲಕರು ಸಹಕರಿಸಬೇಕು ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಬಳ್ಳಾರಿಯಿಂದ ರಾಧಾಕೃಷ್ಣ, ಗ್ಯಾರಂಟಿ ನ್ಯೂಸ್, ಬಳ್ಳಾರಿ.